ವ್ಯಾಪ್ತಿ ಇತ್ತು. ಆಮೇಲೆ ಬೋರ್ಡಲ್ಲಿ ಆ ವ್ಯಾಪ್ತಿನ 40 ಕಿಲೋಮೀಟರ್ಗೆ ಬದಲಾಯಿಸಿ ಅದನ್ನ ನೋಟಿಫೈ ಮಾಡ್ತೀವಿ ಪೇಪರಲ್ಲಿ, ಯಾರು ಅಬ್ಜೆಕ್ಷನ್ಸ್ ಹಾಕ್ಬೋದು. ಆಮೇಲೆ ನೋಟಿಫೈ ಮಾಡಿ ಅವಕಾಶ ಸಿಗುತ್ತೆ, 1 ತಿಂಗಳು ಅವಕಾಶ ಇರುತ್ತೆ, ಯಾರಾದರೂ ಅಬ್ಜೆಕ್ಷನ್ ಹಾಕ್ಬೋದು. ಆಮೇಲೆ ಅದು ಸರ್ಕಾರದ ಅನುಮೋದನೆ ಪಡೆದು, ಸರ್ಕಾರದ ಅನುಮೋದನೆ ಅಂದರೆ ನನ್ನ ಅನುಮೋದನೆ ಆದಮೇಲೆ ಆಮೇಲೆ ಈಗ ನಾವು 40 ಕಿಲೋಮೀಟರ್ವರೆಗೂ ಕೂಡ ಕಾರ್ಪೊರೇಷನ್ ಲಿಮಿಟಿಂದ ಬಸ್ಸಸ್ಸು ಆಗ್ತಾ ಇದೀವಿ. ಈಗ ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ ಬಹುತೇಕ ಎಲ್ಲ ತಾಲೂಕಿಂದ ಇನ್ನೂ ಆಚೆ, ಈಗ ಹೊಸಕೋಟೆಗೂ ಇಲ್ಲಿಗೆ 20 ಕಿಲೋಮೀಟರ್ ಮೇಲಾಗುತ್ತಲ್ಲ, ಇಲ್ಲೂ ಬರುತ್ತೆ. ಈಗ ನರಸಾಪುರ ಬೇಕು ಅಂತ ಹೇಳಿದ್ದಾರೆ. ನಾಳೆನೇ ಅಂದರು, ನಾಳೆ ಬೇಡ ಭಾನುವಾರ ಅಥವಾ ಸೋಮವಾರ ಅಂತ ಶರತ್ ಈಗ ಹೇಳಿದ್ರು. ಅದೇ ರೀತಿ ಮತ್ತೆ ಮಧ್ಯದಲ್ಲಿ ಈಗ ಇಲ್ಲಿಂದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ಬೇಕಾದಿದ್ರೆ ದೊಡ್ಡಾಪುರದವ್ರಿಗೆ ಇರ್ಬೋದು ಅಥವಾ ಹೊಸಕೋಟೆಯವ್ರು ಇರ್ಬೋದು, ಮತ್ತು ಇನ್ನಿತರ ಅಕ್ಕಪಕ್ಕ ತಾಲೂಕುಗಳು ಯಾವುದು ಈ ಗ್ರಾಮಾಂತರ ಜಿಲ್ಲೆಗೆ ಸೇರುತ್ತೆ ಅವರಿಗೆಲ್ಲ ಕೂಡ ಅನುಕೂಲ ಮಾಡಿಕೊಡೋದೊಂದು. ಮತ್ತು ನಮ್ಮ ಈಗ ಕುಣಿಗಲ್ವರೆಗೂ ಕೂಡ ಹಾಕ್ತೀವಿ 2-3 ದಿವಸದಲ್ಲೇ. ಮಾಗಡಿ ಹೋಗ್ಬೇಕಾಗಿತ್ತು, ಅದೇನೋ ಸ್ವಲ್ಪ ಕಾಲು ಇದಾಯಿತು ಬಾಲಕೃಷ್ಣ ಅವರಿಗೆ ಅಂತ 2 ದಿನ ಮುಂದಕ್ಕೆ ಹಾಕ್ಕೊಂಡಿದ್ದಾರೆ. ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ ಎಲ್ಲ ತಾಲೂಕುಗಳು ಏನು ಉತ್ತರ ಜಿಲ್ಲೆ ದಕ್ಷಿಣ ಜಿಲ್ಲೆ ಅಂತಿದೆಯಲ್ಲ, ಬಹುತೇಕ ಅದೆಲ್ಲ ಕೂಡ ಕವರ್ ಮಾಡ್ತೀವಿ. ಎಷ್ಟು ಟ್ರಿಪ್ ಇದು ಎಷ್ಟು ಟ್ರಿಪ್ ಒಟ್ಟು ಪ್ರಭಾಕರ್ 15 ಶೆಡ್ಯೂಲು 60 ಟ್ರಿಪ್ಪು, 15 ಶೆಡ್ಯೂಲು 60 ಟ್ರಿಪ್ಪು. ಒಟ್ಟು ನಮ್ಮ BMTCನಲ್ಲಿ ಪ್ರತಿದಿನ 66,000 ಟ್ರಿಪ್ಸ್ ಇರುತ್ತೆ. ಇಡೀ ರಾಜ್ಯದಲ್ಲಿ 1,85,000 ಟ್ರಿಪ್ಸ್ ಇರುತ್ತೆ. BMTC ಒಂದೇ ಸುಮಾರು 7,000 ಬಸ್ ಇದೆ, 66,000 ಟ್ರಿಪ್ಸ್ ಇರುತ್ತೆ. ಆವ್ರೇಜು 45-46 ಲಕ್ಷ ಜನ ಓಡಾಡ್ತಾರೆ. ಒಂದಿನ 50 ಲಕ್ಷ ಆಗ್ತಾರೆ, ಒಂದಿನ 40 ಲಕ್ಷ ಆಗ್ತಾರೆ. ಆವ್ರೇಜ್ ಅಷ್ಟು ಇದ್ದೇ ಇರುತ್ತೆ. ಅಷ್ಟು ಜಾಸ್ತಿ ಆದರೆ ಇನ್ನೂ ಅದನ್ನ ಅವಧಿ ಕಡಿಮೆ ಮಾಡ್ತೀವಿ. ಪಬ್ಲಿಕ್ ಡಿಮ್ಯಾಂಡು ಈಗ ಏನಾಗಿದೆ, ಬೆಂಗಳೂರು ಒಂದು 10-15 ರಸ್ತೆಗಳು ಬರುತ್ತೆ ಬೆಂಗಳೂರಿಗೆ ಹೊರಗಡೆಯಿಂದ. ನೀವು ಯಾವ ರಸ್ತೆನ ಹೋಗಿ, ಹೊಸಕೋಟೆ ರಸ್ತೆ ಹೋಗಿ, ಆನೇಕಲ್ ಹೋಗಿ, ಕನಕಪುರ ಹೋಗಿ, ಯಾವ ರಸ್ತೆ ನೋಡಿದ್ರು 25-30 ಕಿಲೋಮೀಟರ್ವರೆಗೂ ಕೂಡ ಬೆಂಗಳೂರು ಬೆಳೆದ್ಬಿಟ್ಟಿದೆ. ಅಪಾರ್ಟ್ಮೆಂಟ್ಗಳು, ಲೇಔಟ್ಗಳು, ವಿಲ್ಲಾಸು ಎಲ್ಲ ಬರ್ತಾ ಇದೆ. ಮತ್ತು ದಿನಾಗಲೂ ಬೆಂಗಳೂರಿಗೆ ಬಂದು ಹೋಗೋರು. ಮತ್ತು ನೈಸ್ ರಸ್ತೆಯಲ್ಲಿ ಮೊದಲು ಇರಲಿಲ್ಲ, ಈಗ ಅದರಲ್ಲಿ ನೈಸ್ ರಸ್ತೆಯಲ್ಲೂ ಹಾಕ್ಬಿಟ್ಟಿದ್ದೀವಿ ಈಗ. ಆಮೇಲೆ ಎಲ್ಲೆಲ್ಲಿ ಮೆಟ್ರೋದಾಗ ಕೇಳ್ತಾರೆ ಫೀಡರ್ಸು ಎಲ್ಲ ಕಡೆ ಕೂಡ ಹಾಕ್ಬಿಟ್ಟಿದ್ದೀವಿ. ಈಗ ಶರತ್ ಅವರು ಒಂದು ಡಿಪೋಗೆ ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಂದು ಎಲೆಕ್ಟ್ರಿಕ್ ಬಸ್ಗೆ ಒಂದು ಕೇಳಿದ್ದಾರೆ, ಮತ್ತು ಅನಗನಹಳ್ಳಿ ಹೋಬಳಿನಲ್ಲಿ ಒಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಗೆ ಹ್ಯಾಂಡ್ ಓವರ್ ಆಯ್ತಾ? ಅದೇ ಸರಿ, ಕೊಳ್ತೂರ್ ಹತ್ರ ಬರುತ್ತೆ ಅಂತ ಜಾಗ ಕೊಡಲಿ. ಆಮೇಲೆ ನಮ್ಮದು ಜಾಗ ಬೇಕಾಷ್ಟಿದೆ, ಆದರೆ ನಮಗೆ ಅದು ಹೊಂದ್ಕೋಬೇಕು, ನಮ್ಗೆ ಅಡ್ಜಸ್ಟ್ ಆಗಬೇಕು. ಆ ಥರದ ಜಾಗ ನಮ್ಮದು ಬೇಕಾಷ್ಟು. ಹತ್ರ ಒಂದು 800 ಎಕರೆ ಮೇಲಿದೆ BMTCದು, ಬೆಂಗಳೂರು ಸುತ್ತಲೂ ಇದೆ. ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಶರತ್ ಬಚ್ಚೇಗೌಡರು ಕೇಳ್ತೀವಿ, ಅವ್ರು ಯಾವ್ದನ್ನ ಕೊಡ್ತಾರೆ ನಮಗೆ ಸರ್ಕಾರದ. ಆ ಕಡೆ ಪಾರ್ಟಿ ಈ ಕಡೆ ಪಾರ್ಟಿ ಎರಡೂ ಇತ್ತಲ್ಲ, ಎರಡೂ ತಗೊಂಡಿರೋ, ಒಂದೇ ಕಡೆ ಮಾಡಲಿಲ್ಲ, 4 ವರ್ಷ ಎರಡೂ ಕಡೆ ತಗೊಂಡಿದ್ದಾರೆ. ಗಲಾಟೆಗಳಾಗಿತ್ತಲ್ಲ, ಒಬ್ಬರದೇ ಮಾಡಲಿಲ್ಲ, ಇಬ್ಬರದು ತಗೊಂಡಿದ್ದಾರೆ.